ನಮಸ್ಕಾರ ವೀಕ್ಷಕರೇ, RLG ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ಸಾಧನೆ ಮಾಡೋಕೆ ವಯಸ್ಸಿನ ಮಿತಿ ಇಲ್ಲ, ಆಸ್ತಿ ಅಂತಸ್ತಿನ ಅಂತರವಿಲ್ಲ ಅನ್ನೋದು ನಿಜ. ಹಾಗೆ ಈ ಬಾಲಕಿಯು 9ನೇ ತರಗತಿಗೆ ಅದ್ಭುತ ಸಾಧನೆಯತ್ತ ಕಾಲಿಟ್ಟಿದ್ದಾರೆ. ಚಿಕ್ಕ ವಯಸ್ಸಿಗೆ ಕಲಾವಿದೆಯಾಗಿ ಮಿಂಚುತ್ತಿದ್ದಾರೆ. ಆ ಬಾಲಕಿ ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಕಂಚಿನ ಕಂಠದ ಕುವರಿ ಪ್ರತಿಭಾ ಪಾಟೀಲ್. ಕಲ್ಯಾಣ ಕರ್ನಾಟಕದ ಕಂಚಿನ ಕಂಠದ ಕುವರಿ ಪ್ರತಿಭಾ ಪಾಟೀಲ್ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಹಿರೇಜೇವರ್ಗಿ ಗ್ರಾಮದವಳು. ಇವಳ ತಾತ ರಮಾನಂದ ಹಿರೇಜೇವರ್ಗಿ ಖ್ಯಾತ ಸಾಹಿತಿ, ರಂಗಭೂಮಿ ಕಲಾವಿದ್ರು. ತಾತನವರಂತೆ ಇವಳು ಸಾಧನೆ ಮಾಡಲು ಹೊರಟಿದ್ದಾಳೆ. 100 ಹಾಡುಗಳನ್ನು ಹಾಡಿ ಜನಮನ್ನಣೆ ಪಡೆಯುತ್ತಿದ್ದಾಳೆ. ಇವಳು 4ನೇ ತರಗತಿ ಓದುತ್ತಿದ್ದಾಗಲೇ ಹಾಡುಗಳನ್ನು ಹಾಡಲು ಪ್ರಾರಂಭಿಸಿದ್ಲು. ಕುಮಾರಿ ಪ್ರತಿಭಾ ಪಾಟೀಲ್ ಬಡತನದಲ್ಲಿ ಬೆಳೆದಿರುತ್ತಾಳೆ. ಆದರೆ ತಮ್ಮ ತಂದೆ ತಾಯಿ ಕೊಡುವ ಪ್ರೀತಿ ಪ್ರೋತ್ಸಾಹದ ಮುಂದೆ ಕರ್ನಾಟಕದ ಜನರ ಮನಸ್ಸು ಗೆದ್ದು ಈಗ ದೇಶದೆಲ್ಲೆಡೆ ಸುದ್ದಿ ಮಾಡುತ್ತಿದ್ದಾಳೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಅತಿ ಚಿಕ್ಕ ವಯಸ್ಸಿನಲ್ಲಿ ಪ್ರತಿಭಾ ಕಲಾವಿದೆಯಾಗಿ ಮಿಂಚುತ್ತಿದ್ದಾಳೆ. ಪ್ರತಿಭಾ ಪಾಟೀಲ್ ಅವರ ಅಜ್ಜ ರಮಾನಂದ ಹಿರೇಜೀವರ್ಗಿ ಅಫಜಲ್ಪುರ ಪ್ರಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು. ಪ್ರತಿಭಾ ಪಾಟೀಲ್ ತಂದೆ ರಾಜ್ಕುಮಾರ್ ಪಾಟೀಲ್, ತಮ್ಮ ಪ್ರದೀಪ್ ಪಾಟೀಲ್, ತಂಗಿ ಪ್ರತೀಕ್ಷಾ ಪಾಟೀಲ್. ಇದು ಪ್ರತಿಭಾ ಪಾಟೀಲ್ ಕುಟುಂಬದಲ್ಲಿ ಎಲ್ಲರೂ ಕೂಡ ಕಲಾವಿದ್ರು. ಒಟ್ನಲ್ಲಿ ಇಡೀ ಕುಟುಂಬವೇ ಕಲಾವಿದ್ರು. ಇವಳ ಕಂಠ ಸಿರಿಗೆ ಮನಸೋತು ಶಾಂತಿನಿಕೇತನ್ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಅವಳ ದೊಡ್ಡಪ್ಪ ಲಕ್ಷ್ಮೇಶ್ ಪಾಟೀಲ್ ಅವಳಿಗೆ ಪ್ರೋತ್ಸಾಹಿಸಿದ್ರು. ಅವಳ ಅದ್ಭುತ ಕಂಠಸಿರಿ ಆಲಿಸಿದ್ದ ಕಲಬುರಗಿ ಜಿಲ್ಲೆಯ ಯುವ ಉತ್ಸಾಹಿ ಮುಖಂಡರು, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರ ಶ್ರೀ ನಿತಿನ್ ವಿ ಗುತ್ತೇದಾರ ಅವಳ ಮನೆಗೆ ಆಗಮಿಸಿ ಸನ್ಮಾನಿಸಿ ಹಣಕಾಸಿನ ನೆರವು ನೀಡಿದ್ರು. ಹಾಗೆಯೇ ಶಾಂತಲಿಂಗೇಶ್ವರ ಪ್ರೌಢಶಾಲೆಯ ಗಣಿತ ಶಿಕ್ಷಕರಾದ ಮಲ್ಲಿಕಾರ್ಜುನ್ ಭಜಂತ್ರಿ ಅವರು ಇವಳಿಗೆ ಜೀ ಕನ್ನಡದ ಸರಿಗಮಪದಲ್ಲಿ ಆಯ್ಕೆ ಮಾಡಿಸಲು ಅವಳಿಗೆ ಎಲ್ಲಾ ರೀತಿಯ ನೆರವು ನೀಡಿ ಪ್ರೋತ್ಸಾಹಿಸಿದ್ರು. ಅವಳ ಗಾಯನಕ್ಕೆ ಅಫಜಲ್ಪುರದ ಉತ್ಸಾಹಿ ಸಮಾಜ ಸೇವಕರಾದ ಶ್ರೀಮತಿ ಪ್ರಭಾವತಿ ಮೇತ್ರಿ ಉತ್ತೇಜನ ನೀಡುತ್ತಾ ಬಂದಿದ್ದಾರೆ. ಅವಳ ಕಂಠಸಿರಿ ಕರ್ನಾಟಕದಾದ್ಯಂತ ಪರಿಚಯಿಸಿದ್ದವರು ಚಿಕ್ಕಮಗಳೂರು ಜಿಲ್ಲೆಯ ಚಿಲಿಪಿಲಿ ಬಳಗದ ತಾರೆಗಳು. ಫೇಸ್ಬುಕ್ ಪೇಜ್ನ ಅಡ್ಮಿನ್ ಚೇತನ್ ಕನ್ನಡಿಗ ಅವರು. ಇವಳು ಹಾಡಿದ್ದ ಅನೇಕ ಹಾಡುಗಳನ್ನು ತಮ್ಮ ಫೇಸ್ಬುಕ್ನಲ್ಲಿ ಬಿಟ್ಟು ಜನ ಮೆಚ್ಚುಗೆ ಗಳಿಸುವಂತೆ ಮಾಡಿದ್ರು. ಇವರಿಗೆ ಆಲ್ಮೇಲದ ಬಾಲಭಾರತಿ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ಶ್ರೀ ಲಕ್ಷ್ಮೀಪುತ್ರ ಕಿರಣಳ್ಳಿ ಈ ಹುಡುಗಿಯು ಹಾಡಿದ್ದ ಮಧುರ ಕಂಠದ ಗೀತೆಗಳನ್ನು ಚೇತನ ಅವರಿಗೆ ಕಳುಹಿಸಿ ಇವಳ ಪ್ರಸಿದ್ಧಿಗೆ ಕಾರಣರಾಗಿದ್ದಾರೆ. ಹೀಗೆ ಅವಳಿಗೆ ಶಾಲಾ ಹಂತದಲ್ಲಿ ಎಲ್ಲಾ ಶಿಕ್ಷಕರು ಅವಳನ್ನ ನೋಡಿ ಹೆಮ್ಮೆಪಟ್ಟು ಅವಳು ಅತ್ಯುತ್ತಮ ಗಾಯಕಿಯಾಗಿ ಹೊರಹೊಮ್ಮಲಿ ಎಂದು ಶುಭ ಹಾರೈಸುತ್ತಾ ಪ್ರೋತ್ಸಾಹಿಸುತ್ತಿದ್ದಾರೆ. ಮಕ್ಕಳಿಗೆ ಪ್ರೋತ್ಸಾಹ ಕೊಡುವ ಶಿಕ್ಷಕರು ಬಹಳ ಕಡಿಮೆ. ಆದರೆ ಹಿರೇಜೀವರ್ಗಿ ಗ್ರಾಮದ ಶಾಂತಲಿಂಗೇಶ್ವರ ಪ್ರೌಢಶಾಲೆಯ ಶಿಕ್ಷಕರು ಕುಮಾರಿ ಪ್ರತಿಭಾ ಪಾಟೀಲ್ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಎಂದು ಪ್ರೋತ್ಸಾಹ ನೀಡಿದ್ದಾರೆ. ನಮ್ಮ RLG ನ್ಯೂಸ್ ಪರವಾಗಿ ಇಂತಹ ಶಿಕ್ಷಕರಿಗೆ ಅಭಿನಂದನೆಗಳು. ಪ್ರತಿಯೊಂದು ಗ್ರಾಮದಲ್ಲಿ ಇಂತಹ ಶಿಕ್ಷಕರು ಇರಲಿ ಅನ್ನೋದು ನಮ್ಮ ವಾಹಿನಿಯ ಮನವಿ. ಪ್ರತಿಭಾ ಪಾಟೀಲ್ @05 ಹೆಸರಿನಲ್ಲಿ ಅವಳ ಇನ್ಸ್ಟಾಗ್ರಾಂ ಅಕೌಂಟ್ ಇದ್ದು ಹಲವಾರು ಹಾಡುಗಳನ್ನು ಹಾಕಿದ್ದಾಳೆ. 51,500 ಫಾಲೋವರ್ಸ್ ಹೊಂದಿದ್ದು ಲಕ್ಷಾಂತರ ವೀಕ್ಷಣೆ ಪಡೆದಿರುತ್ತಾಳೆ. ಅವಳ ಗಾಯನದೊಂದಿಗೆ ಫಾಲೋವರ್ಸ್ಗಳ ಸಂಖ್ಯೆಯೂ ಬೆಳೆಯುತ್ತಾ ಸಾಗಿದೆ. ಮುಂದಿನ ದಿನಗಳಲ್ಲಿ ಅವಳಿಗೆ ದೊಡ್ಡ ವೇದಿಕೆಗಳು ಸಿಗಲಿ, ಸಂಗೀತ ಲೋಕದಲ್ಲಿ ನಕ್ಷತ್ರದಂತೆ ಮಿನುಗಲಿ ಎಂಬುದು ನಮ್ಮ RLG ನ್ಯೂಸ್ ವಾಹಿನಿಯ ಶುಭ ಹಾರೈಕೆ. RLG ನ್ಯೂಸ್ ರಿಪೋರ್ಟರ್ ಮಲ್ಲಪ್ಪ ಗೌಡರ್.